ಜಾವಮಂಗಲದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಳವಳ್ಳಿ ತಾಲೂಕು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾಕಾರರು ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಎಂಬ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮರ್ಕಲು ಮಾದು ಮಾತನಾಡಿ, ವಾಜಮಂಗಲ ಅಂಬೇಡ್ಕರ್ ರವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಹಲವು ದಿನ ಕಳೆದರೂ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಎಂಬ ಅನುಮಾನ ಮೂಡಿದೆ ಎಂದರು. ಇನ್ನು ಜನಪರ ಸಂಘಟನೆಯ ರಾಜ್ಯ ಮುಖಂಡ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ, ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅವರಿಗೆ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ರಾಜ್ಯದಿಂದ ಗಡೀಪಾರು ಮಾಡಬೇಕು. ಜೊತೆಗೆ ಇವರಿಗೆ ರಾಷ್ಟ್ರೀಯ ದ್ರೋಹಿ ಎಂದು ಪರಿಗಣಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪುರಸಭೆ ಸದಸ್ಯ ಸಿದ್ದರಾಜು, ಯತೀಶ್, ಹಾಡ್ಲಿ ಸುರೇಶ್, ಬಿಎಸ್ಪಿ ಅಧ್ಯಕ್ಷ ನಂಜುಂಡಸ್ವಾಮಿ, ಮರ್ಕಲು ಮಾದು, ಚೇತನ್ ಕುಮಾರ್, ಚಿಕ್ಕಣ್ಣ, ದುಗ್ಗನಹಳ್ಳಿ ನಾಗರಾಜು, ಕಾಂತರಾಜು, ಮಳವಳ್ಳಿ ಶ್ರೀನಿವಾಸ್, ಕಾಗೇಪುರ ಮಲ್ಲೇಶ್, ಅಂಬೇಡ್ಕರ್ ಸೇನಾ ತಾಲೂಕು ಅಧ್ಯಕ್ಷ ನಾಗರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ದಲಿತ ಸಂಘಟನೆಗಳ ಭೀಮ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಮೊನ್ನೆ ವಾಜಮಂಗಲದಲ್ಲಿ ನಡೆದಂಥ ಅಪಮಾನ ಅವಮಾನ ನಮಗೆ ಭಾಳ ನೋವಾಗಿದೆ. ಆದ್ರೂ 3-4 ದಿನ ಆದ್ರೂ ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮ ಅವ್ರ ಮೇಲೆ ಕೈಗೊಂಡಿಲ್ಲ. ಪೊಲೀಸ್ ಇಲಾಖೆ ಇದ್ದದೋ ಸತ್ತೋಗಿರೋದೋ ಅದು ನಮಗಂತೂ ಗೊತ್ತಾಯ್ತಲೇ ಇಲ್ಲ. ಯಾಕೆಂದರೆ 4-5 ದಿನ ಆದ್ರೂ ಆ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿ ಬಂಧಿಸ್ತಿಲ್ಲ ಅಂದರೆ ಅಲ್ಲಿಗೆ ಇಲಾಖೆ ಜವಾಬ್ದಾರಿ ಏನಿದೆ, ಇಲ್ಲ ಪರಪಕ್ಷವಾಗಿ ಮಾಡ್ತಾ ಇದ್ದದೋ, ಇಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದದೋ, ಸಂವಿಧಾನ ಬರೆದ ಬಾಬಾ ಸಾಹೇಬರು ವಿಶ್ವಜ್ಞಾನಿ ಅಂತ ಈ ವಿಶ್ವಕ್ಕೆ ಹೆಸರು ತಕ್ಕಂದು ಒಳ್ಳೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥ ಕಿಡಿಗೇಡಿಗಳ 4 ದಿನ ಆದರೂ ಇನ್ನೂ ಬಂಧಿಸ್ತಿಲ್ಲ ಅಂದರೆ ಪೊಲೀಸ್ ಇಲಾಖೆಗೆ ಸತ್ತೋಗದೆ ಅಂತೇಳಿ ಹೇಳ್ತೀನಿ ನಾನು. ಆದ್ರೂ ಇಂಥ ಕೃತ್ಯವನ್ನು ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಇಂಥವ್ರಿಗೆ ಭಾಳ ಕ್ರೂರವಾದ ಕಠಿಣ ಶಿಕ್ಷೆ ಕೊಡಬೇಕು. ಆಗಿದ್ರೆ ಮಾತ್ರ ಮುಂದೆ ಇಂಥ ಕೃತ್ಯ ನಡೆದು ತಪ್ಪೋಯ್ತದೆ. ಇಲ್ಲ ಅಂದರೆ ಇವ್ರಿಗೆ ಕಠಿಣ ಶಿಕ್ಷೆ ಕೊಡಲಿಲ್ಲ ಅಂದರೆ ಇದು ಹಾಗಾಗಿ ರಾಜ್ಯದಲ್ಲೋ ದೇಶದಲ್ಲೋ ನಡ್ಕೊಂಡು ಹೋಯ್ತಾ ಇರ್ತದೆ. ಜಾತಿಗೆ ತಂದು ಘಟನೆ ತಂದು ಉಂಟು ಮಾಡ್ತಾರೆ. ಹಕ್ಕನ್ನ ಕೊಟ್ಟವರು ಬಾಬಾ ಸಾಹೇಬರು. ಹುಟ್ಟುವಂತ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಸಾಯುವಂತ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವಂತ ಕಾನೂನುಗಳನ್ನ ಜಾರಿಗೆ ತಂದು ಕೊಟ್ಟವರು ಬಾಬಾ ಸಾಹೇಬರು. ಪ್ರತಿಯೊಂದು ವರ್ಗಕ್ಕೂ ಗಂಡು ಹೆಣ್ಣು ಜಾತಿ ಭೇದ ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮಗಳಿಗೂ ಅವರದೇ ಆದಂತ ಹಕ್ಕುಗಳನ್ನ ಕೊಟ್ಟು ಸಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ಜೀವನವನ್ನ ಮಾಡ್ಕೊಂಡು ಹೋಗಿ ಅನ್ನುವಂತ ಪ್ರಪಂಚದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನ ಕೊಟ್ಟಂತಹ ಮಹಾನ್ ಜ್ಞಾನಿಗೆ ನಾವಿರ್ತಕ್ಕಂಥ ಸಮಾಜದಲ್ಲಿ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳಾದ್ರೂ ಏನು? ಈ ರೀತಿಯಲ್ಲಿ ಅಪಮಾನ ಮಾಡುವಂತ ಕೃತ್ಯಗಳು ಆಗಿಂದಾಗೆ ಮರುಕಳಿಸ್ತಾನೆ ಇದ್ದಾವೆ. ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಮುಂಜಾಗ್ರತೆ ಕ್ರಮಗಳನ್ನು ಯಾವ ಕ್ರಮಗಳನ್ನ ಅನುಸರಿಸ್ತಾ ಇದೆ? ನಾವು ಪ್ರತಿಭಟನೆ ಮಾಡ್ತೇವೆ, ಅವರ ಬಂಧಿಸಿ ಎನ್ನುವಂತ ಒತ್ತಾಯವನ್ನ ಮಾಡ್ತೇವೆ, ಅವ್ರನ್ನೂ ಕೂಡ ಬಂಧಿಸ್ತಾರೆ. ನಾಳೆಗೆ ಅದು ಮರುಕಳಿಸಿದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂತ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕಾದಂತ ವಿಚಾರದಲ್ಲಿ ನಾವು ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಬಾಬಾ ಸಾಹೇಬರು ಪುತ್ಥಳಿ ಹಳ್ಳಿಯಿಂದ ఢిಲ್ಲಿವರೆಗೆ ಎಲ್ಲೆಲ್ಲಿ ಸ್ಥಾಪನೆ ಆಗಿದ್ದಾವೆ ಅಲ್ಲಿ ತಾವು ಸ್ವಯಂ ಪ್ರೇರಿತವಾಗಿ ತಕ್ಷಣ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಇಂಥ ದುಷ್ಕೃತ್ಯಗಳು, ಇಂಥ ಕಿಡಿಗೇಡಿಗಳು, ಇಂಥ ಕೋಮು ಸಾಮರಸ್ಯವನ್ನ ಕೆದಡುವಂತಹ ಕೋಮು ಗಲಭೆಗಳನ್ನ ಹುಟ್ಟಾಕುವಂತಹ ದುಷ್ಟ ಮನಸ್ಥಿತಿಗಳನ್ನ ಹಿಡಿದಾಕುವಲ್ಲಿ ನಿಮಗೆ ಸಾಕ್ಷ್ಯಾಧಾರಗಳು ಸಿಗ್ತವೆ. ಜೊತೆಗೆ ಸಿಸಿ ಕ್ಯಾಮೆರಾಗಳು ಅಲ್ಲಿ ಅಳವಡಿಸಿದಾವೆ ಅಂತಂದ್ರೆ ಯಾವ ಮಗನು ಧೈರ್ಯ ಮಾಡುವಂತ ಕೆಲಸ, ಕಾಲಿಡುವಂತ ಕೆಲಸವನ್ನ ಮಾಡಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ಬಾಬಾ ಸಾಹೇಬರ ಪುತ್ಥಳಿಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತೀನಿ. ಹಾಗೆ ಏನು
ಈ ಕಿಡಿಗೇಡಿತನವನ್ನ ಮೆರೆದು ಬಾಬಾ ಸಾಹೇಬರಿಗೆ ಅಪಮಾನವನ್ನ ಮಾಡಿದರೆ ಅವರನ್ನ ತಕ್ಷಣವೇ ಬಂಧಿಸಿ ರಾಜ್ಯದಿಂದ ಗಡೀಪಾರು ಮಾಡುವುದರ ಜೊತೆಗೆ ರಾಷ್ಟ್ರಕ್ಕೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಭಾರತದ ಪ್ರತಿಯೊಂದು ಪ್ರಜೆನೂ ಕೂಡ ನನ್ನ ಕುಟುಂಬ, ಪ್ರತಿ ಪ್ರಜೆಯ ಕುಟುಂಬವೇ ನನ್ನ ಕುಟುಂಬ ಅನ್ನುವಂತ ನಿಟ್ಟಿನಲ್ಲಿ ತಿಳಿದು ತ್ಯಾಗವನ್ನ ಮಾಡಿ ಸಂವಿಧಾನವನ್ನ